ಬಾರಿ ಶ್ರೀದೇವಿ, ಬಾ ಹುಡುಕ್ ಬಾ. ನಿಮ್ಮ ಅತ್ತೆ ರೂಮ್ನಾಗೆ ಎಲ್ಲಾದ್ರೂ ಮೂಲೆ ಗಿಲೆಗೆಲ್ಲಾದ್ರೂ ಬಿಟ್ಟೇವಳ ಅಥವಾ ಯಾವ್ದಾದ್ರು ಬೀರ್ನಾಗೋ ಟ್ರಂಕ್ನಾಕೋ ಎಲ್ಲ ನನ್ನ ಎಷ್ಟು ಮರ್ತಿರ್ತಾಳೆ. ಬಾ ನೋಡ್ಬಾ, ನಾವಿಬ್ರು ಹುಡ್ಕಾನ. ಆಮೇಲೆ ಗೊತ್ತಾಗುತ್ತೆ ಅವಳಿಗೆ. ಅಲ್ಲ ಅಜ್ಜಿ, ಹುಡ್ಕನ ಹೇಳಿ ಅಲ್ಲ, ಎಲ್ಲೋ ಕಳೆದೋಗೈತೆ ಹುಡುಕ್ರಿ ಅಂತ ಹೇಳಿದ್ರೆ ಹುಡುಕ್ಬೋದು. ಅದ್ ಬಿಟ್ಬಿಟ್ಟು ನೀನೇ ಕತ್ಕೊಂಡು ಹೋಗಿದ್ಯಾ, ನಿಮ್ಮ ಅಮ್ಮ ಕೊಟ್ಟಿದ್ಯಾ ತಗೊಂಡೋಗಿ, ನಿಮ್ಮ ಅಮ್ಮ ಮನೆಗೆ ಗೊತ್ತಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಿತ್ತಲ್ಲ ಅವತ್ತೆ. ನನಗೆ ಎಷ್ಟು ಬೇಜಾರು ಆಗಲ್ಲ ಹೇಳಜ್ಜಿ. ನಾನೇನು ಅಂತವಳೇನಜ್ಜಿ, ನಮ್ಮ ಅಪ್ಪ ಅಮ್ಮ ಹಂಗೆಲ್ಲ ನಾ ಇನ್ನೊಬ್ರಕ್ಕೆ ಆಸೆ ಪಡೋವಂಥವ್ರಲ್ಲ. ಬೇಕಂದ್ರೆ ಕೂಲಿ ಮಾಡ್ಕೊಂಡು ಬೇಕಂದ್ರೆ ಜೀವನ ಮಾಡ್ತಾರೆ, ಇನ್ನೊಬ್ರಿಗೆ ಮೋಸ ಮಾಡಿ ಜೀವನ ಮಾಡೋ ಅಂತಾರಲ್ಲ. ನನಗೆ ಗೊತ್ತು ಕಣಿ ಅಮ್ಮಯ್ಯ, ನೀನ್ ಕದ್ದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ಜಯ್ಯಿನ ನಾನು 7 ವರ್ಷದಿಂದ ನೋಡ್ತಿಲ್ಲ ಹೇಳು. ಈ ಮನೆಗೆ ಸೊಸೆಯಾಗಿ ಬಂದ ಹಾಗೆ ನಾನು ನೋಡ್ತಲೇ ಇದ್ದೀನಿ. ಯಾವ್ದಾನ ಒಂದು ವಸ್ತುನ ಎಲ್ಲಾನ ಇಕ್ಕದು ಮರ್ತು ಬಿಡೋದು, ಆಮೇಲೆ ಮನೆಯವ್ರ ಮೇಲೆ ಎಲ್ಲ ಎಗರಾಡೋದು. ಇಷ್ಟ ದಿನ ನನ್ನ ಮೇಲೆ ಎಗರಾಡೋಳು, ಈಗ ನನ್ನ ಮೇಲೆ ಎಗರಾಡಕ್ ಆಗಲ್ವಲ್ಲ. ಈಗ ನೀನು ಬಂದಿದ್ಯಲ್ಲ, ಅದಕ್ಕೆ ನಿನ್ನ ಮೇಲೆ ಗೂಬೆ ಕೂರಿಸ್ತಾಳ ಅವಳು. ನೀನೇನು ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ, ಬೇಜಾರು ಮಾಡ್ಕೋಬೇಡ. ಇಲ್ಲೇ ಎಲ್ಲ ಇರುತ್ತೆ, ಬಾ ಹುಡುಕ್ ಬಾ, ಹೇಳ್ತೀನಿ. ಸಿಗ್ಲಿ, ಆಮೇಲೆ ಐತಿ ಅವಳಿಗೆ ಜಯ್ಯಿಗೆ ಮಾಡ್ತೀನಿ ಸರಿಯಾಗಿ. ಸರಿ ಅಜ್ಜಿ, ಆಯ್ತು. ಹುಡ್ಕನ್ ಹೇಳ್ರಿ, ಮಂಚದಡೆಗೆ ಬೀರ್ನಾಗೆ ಎಲ್ಲನ. ನಾನು ಈ ಕಡೆ ಹುಡುಕ್ತೀನಿ, ನೀವು ಆ ಕಡೆ ಹುಡ್ಕೊಂಬರ್ರಿ. ಸರಿ ಸರಿ ಆಯ್ತು, ಹುಡುಕು. ಇಲ್ಲೆಲ್ಲ ನಮ್ಮ ಮಂಚದಡೆಗೂ ಆ ಬಟ್ಟೆ ಪಟ್ಟೆ ಇಕ್ಕಿರ್ತಾಳಲ್ಲ ಅಲ್ಲೂ, ಆಮೇಲೆ ಆ ಟ್ರಂಕ್ ಐತಲ್ಲ ಹಳೇದೊಂದು ಅದ್ರಾಗೂ, ಅಲ್ಲೆಲ್ಲ ಹುಡುಕು, ಹೇಳ್ತೀನಿ. ಇಲ್ಲೆಲ್ಲ ಇಕ್ಕೆವಳ ಬಟ್ಟೆ ಗಂಟೆ ಐತಿ, ಅದು ಹಳೆ ಬಟ್ಟೆದು. ನೋಡೋಣ ಇರು. ಇಲ್ವಲ್ಲ, ಈ ಬೀರ್ನಾಗೆ ಇರ್ಬೇಕಾಗಿತ್ತಪ್ಪ. ಈ ಬೀರ್ನಾಗೆ ಇಕ್ಕೆಂತಿದ್ಲು ದುಡ್ಡು ಒಡವೆ ಎಲ್ಲನ. ಇಲ್ಲಿ ಯಾಟು ಕಾಣಿಸ್ತಾ ಇಲ್ವಲ್ಲ. ನನ್ನ ಮಗನ ಬಟ್ಟೆಗೆ ನಾನು ಐತಾ, ನೋಡೋಣ ಇರು. ಏನತ್ತೆ, ಸಿಕ್ತಾ ಸರ? ಇಲ್ಲ ಕಣೆ, ಸಿಗ್ಲಿಲ್ಲ. ಶ್ರೀದೇವಿ, ಅಲ್ಲೆಲ್ಲನ ಸಿಗ್ತೇನಮ್ಮ? ಸಿಗುತ್ತೆ ಸಿಗುತ್ತೆ, ಬದನೆಕಾಯಿ ಇದ್ರೆ ತಾನೇ ಸಿಗಕ್ಕೆ. ಅವಳು ತಗೊಂಡೋಗಿ ತವ್ರ ಮನೆಗೆ ಕೊಟ್ಟು ಬಂದವಳೆ. ಇದ್ದಿದ್ರೆ ಇಷ್ಟೊತ್ತಿಗೆ ಸಿಗ್ಬೇಕಾಗಿತ್ತು. ನಾನೇ ಹುಡುಕಿದೀನಿ, ಮನೆ ರೂಮು ಎಲ್ಲನ ಸಿಕ್ಕೇ ಇಲ್ಲ ಅಂತದ್ರಾಗೆ ನೀವು ಹುಡುಕಿದ್ರೆ ಸಿಕ್ಬಿಡುತ್ತಾ? ನೀವೇನ್ ಮಹಾತ್ಮರು ನೋಡು ಪ್ರತ್ಯಕ್ಷ ಆಗಕ್ಕೆ. ಅದೆಲ್ಲ ಬೇಕಾಗಿಲ್ಲ, ಹೋಗಿ ತವ್ರ ಮನೆಗೆ ಹೋಗಿ ಇಸ್ಕೊಂಬರಕ್ಕೆ ಕೇಳು ಅಷ್ಟೇನೆ. ಅಯ್ಯೋ ಅತ್ತೆ, ನಾನು ತಗೊಂಡೋಗಿಲ್ಲ ಅತ್ತೆ, ನಾನು ಅದನ್ನ ನೋಡೇ ಇಲ್ಲ. ಅಯ್ಯೋ ಅಲ್ಲ, ಇದೇನತ್ತೆ ನೀವು ಈ ಥರ ಹೇಳ್ತಾ ಇದ್ದೀರಾ? ನಾನೇ ಯಾಕೆ ತವ್ರ ಮನೆಗೆ ತಗೊಂಡೋಗ್ಲಿ? ಇಷ್ಟಕ್ಕೂ ಅದನ್ನೇ ನೀವೆಂದಾದ್ರೂ ನನಗೆ ಕೊಟ್ಟಿದ್ರ ಹೇಳ್ರಿ? ಕೊಟ್ಟಿಲ್ಲ ತಾನೇ, ಅಂದಮೇಲೆ ನನಗೆ ಯಾಕೆ ಆ ಸರದ ಮೇಲೆ ಆಸೆ ಹೇಳು? ನಾನು ತಗೊಂಡೇ ಇಲ್ಲ. ಲೇ ಜಯ್ಯಿ, ಎಲ್ಲೋ ಏನೋ ನೀನೇ ಎಲ್ಲೋ ಉದ್ರಿಸ್ಕೊಂಡ್ ಬಂದಿರ್ಬೇಕೇನೋ. ಬಿಡು ಹೋಗ್ಲಿ, ಇನ್ನೇನ್ ಮಾಡಕ್ಕಾಗುತ್ತೆ. ಹೋಗಿದ್ದು ಹೋಯ್ತು, ನಿನಗೆ ನಿಟ್ಟಿರ್ಬೇಕಾಗಿತ್ತು. ನೆಟ್ಟಿಗೆ ಇಕ್ಕೆ ಮಾಡ್ಬಿಟ್ಟು ಎಲ್ಲೋ ಕಳ್ಕೊಂಡ್ ಬಂದಿದ್ಯಾ, ಇಲ್ಲಿ ಮನೆಗೆ ಬಂದು ಹುಡ್ಕಾಡ್ತಾ ಇದ್ಯಾ. ಇವಳ ಮೇಲೆ ಇಲ್ದೇ ಇರೋದೆಲ್ಲ ಹೇಳ್ಕೇನೆ ಸುಳ್ಳ. ಅವಳ್ಯಾಕೆ ಕದಿತಾಳೆ? ಸುಮ್ಮನಿರು, ಇಲ್ಲದ ಜಗಳ ತೆಗಿಬೇಡ ನೀನು, ನಡಿ ಸುಮ್ಮನೆ. ನಾನೇ ಕಳ್ಕೊಂಬರೋಣ, ನಾನು ಕಳ್ಕೊಂಬಂದಿಲ್ಲ, ನನಗೆ ಚೆನ್ನಾಗಿ ನೆನಪೈತೆ. ಹಾಕೊಂಡೋದಳು ಸರಿಯಾಗಿ ತಂದು ಬಿಚ್ಚಿ ಬೀರ್ನ ಕಿಕ್ಕಿದೆ. ಅವತ್ತು ಬೀಗ ಹಾಕ್ಲಿಲ್ಲ. ನೀನತ್ಲ ಹೋಗಿ ಬಂದಮ್ಮ, ಅಷ್ಟೊಳಗೆ ಆಲೇನೆ ಎಗರಿಸ್ಬಿಟ್ಟವಳಲ್ಲ ಇವಳು. ಅಯ್ಯೋ ಅತ್ತೆ, ನಾನು ತಗೊಂಡಿಲ್ಲ ಅಂತ ಹೇಳ್ದಂಗೆಲ್ಲ ಯಾಕತ್ತೆ ಈ ತರ ಮಾತಾಡ್ತಾ ಇದ್ದೀರಾ? ಅದೆಲ್ಲ ಬೇಕಾಗಿಲ್ಲ, ಹೆಂಗಾದ್ರೂ ಮಾಡಿ ನನ್ನ ಸರನ ನೀನ್ ಕೊಡ್ಲೇಬೇಕು. ಕೂಲಿನಾದ್ರೂ ಹೋಗು, ಏನ್ಕಾದ್ರೂ ಹೋಗು. ಆಮೇಲೆ 1 ತಿಂಗಳು ನಾನು ಹೇಳಿದ ಕೆಲಸ ಮಾಡ್ಬೇಕು. ನಾನು ಏನ್ ಹೇಳಿದ್ರು ಮಾಡಲ್ಲ ಅಂತ ಹೇಳಂಗಿಲ್ಲ. ಇವಜ್ಜಿ ಹೇಳಿದ್ದು ಇದ್ರ ಪ್ರಕಾರನೇ ನಾನು ಹೇಳ್ತಾ ಇದ್ದೀನಿ. ಏನೋ ಸರ ಸಿಕ್ಕಿದ್ರೆ ಇವಾಗ ನೀನ್ ಹೇಳ್ದಂಗೆ ಕೇಳ್ತಿದ್ದೆ, ಈಗ ನಾನು ಹೇಳ್ದಂಗೆ ಕೇಳಬೇಕು. ಗೊತ್ತಾಯ್ತಾ? ಲೇ ಜಯ್ಯಿ, ಈಗ ಆಗಿದ್ದಾಗೋಯ್ತು ಬಿಡೆ. ಯಾ ಪಾಪ ಅಲ್ಲ, ಹುಡುಗಿಗೆ ಏನು ಗೊತ್ತಾಗಲ್ಲ ಅಂತೇಳಿ ಹಿಂಗ್ ಬಾಯಿಗೆ ಬಂದಂಗೆ ಆಡ್ತಾ ಇದೆಯಲ್ಲ. ಎಲ್ಲೋಯ್ತೋ ಏನೋ, ನೀನೇ ಏನೋ ಎಡವಟ್ ಮಾಡಿ ಎಲ್ಲೋ ಕಳೆದಿರ್ತೀಯ. ಅವಳ ಮೇಲೆ ಯಾಕೆ ಇಲ್ದೇ ಇರೋದೆಲ್ಲ ಹೇಳ್ತೀಯ? ಸುಮ್ಮನೆ ಹೋಗ್ಲಿ, ಅವಳೇನು ಬೇರೆ ಹೇಳಿ, ನಿನ್ ಸೊಸೆ ತಾನೆ. ನನ್ನ ಸೊಸೆ ಆಗಿರೋದಕ್ಕೆ ಇಷ್ಟಕ್ಕೆ ಬಿಟ್ಟಿದ್ದೀನಿ, ಇಲ್ಲಾಂದ್ರೆ ಮನೆ ಬಿಟ್ಟು ಓಡಿಸ್ತಿದ್ದೆ. ಇನ್ಯಾವಳನ ಬೇರೆಯವಳಾಗಿದ್ರೆ. ಅದೆಲ್ಲ ಬೇಕಾಗಿಲ್ಲ, ನನಗೆ ಸರ ತಂದು ಕೊಡ್ಲೇಬೇಕು. ಆಯ್ತು, ನಡಿ ನಡಿ, ಅಲ್ಲಿಗೆ ಹೋಗಿ ಯೋಚನೆ ಮಾಡೋಣ. ಯೋಚನೆ ಮಾಡಕ್ಕೆ ಏನೈತಿ, ಬಾ. ನನ್ನ ಮಗುಗೆ ಹೇಳ್ತೀನಿ, ಅವನಿಗೂ ಗೊತ್ತಾಗುತ್ತೆ. ಅವನ ಹೆಂಡತಿ ಬಂಡವಾಳ ಏನು ಅಂತಾನೆ, ಒಳ್ಳೆಯವಳು ಅಂತಾನೆ. ಇಷ್ಟಿನ ಅಂದ್ಕೊಂತಿದ್ನಲ್ಲ, ಇವಳು ಎಂತ ಮಹಾನ್ ಕಳ್ಳಿ ಅಂತಾನೆ ಈಗ ಗೊತ್ತಾಗುತ್ತೆ ಅವ್ನು ರವಿಗೂನು. ಏನಾಯ್ತು ಶ್ರೀದೇವಿ, ಸಿಕ್ತಾ ಸರ? ಅಜ್ಜಿ ಸಿಕ್ತಾ? ಇಲ್ಲ ಕಣ, ನಾವು ಎಲ್ಲಾ ಕಡೆ ಹುಡುಕಿದ್ವಿ, ನಾನು ಶ್ರೀದೇವಿನು, ಎಲ್ಲೂ ಸಿಗ್ಲಿಲ್ಲ. ಅಯ್ಯೋ, ಎಲ್ಲೋ ನಿಮ್ಮಮ್ಮ ಎಲ್ಲ ಇಟ್ಟು ಮರ್ತಿದ್ದಾಳೆ ಕಣೋ, ಅದು ಎಲ್ಲಿ ಅಂತ ಗೊತ್ತಿಲ್ಲ. ಈ ನೋಡು, ಶ್ರೀದೇವಿ ಮೇಲೆ ಇಲ್ದೇ ಇರೋದೆಲ್ಲ ಹೇಳ್ತಾ ಇದ್ದಾಳೆ. ಅವಳು ಅಂತಾಳಲ್ಲ, ಅಲ್ಲ ಮದ್ವೆಯಾಗಿ ಬಂದಾಗಿನ ನಾವು ನೋಡ್ತಲೇ ಇದ್ದೀವಿ. ಎಷ್ಟು ಅಚ್ಚುಕಟ್ಟಾಗಿ ಸಂಸಾರ ನಿಭಾಯಿಸ್ಕೊಂಡು ಹೋಗ್ತಾಳೆ. ಅವಳು ನಿನಗೂ ಗೊತ್ತು ತಾನೆ. ಅವಳ ಬಗ್ಗೆ ನಿಮ್ಮಮ್ಮ ಇನ್ ಮಾತು ನಂಬೇಡ ಕಣೋ, ಅವಳು ಅಂತವಳಲ್ಲ. ನೀವೇ ತಾನೇ ಹೇಳಿದ್ದು ಸಿಗ್ಲಿಲ್ಲ ಅಂತಂದ್ರೆ ಆಮೇಲೆ ಒಪ್ಕೊಂತೀವಿ ಅಂತಾನ. ಹೇಯ್, ಬಾಯಿ ಮುಚ್ಚು ಸಾಕು. ಒಪ್ಕೊಂತೀವಿ ಅಂತ ಅಲ್ಲ, ನೀನ್ ಹೇಳ್ದಂಗೆ ಕೇಳ್ತಾಳೆ ಅಂತ ಹೇಳಿದ್ದು. ಬಿಡು ಹೋಗ್ಲಿ. ಈಗ ಸರದ ವಿಷಯ ಬಿಟ್ಟಾಕು, ನೀನ್ ಹೇಳ್ದಂಗೆ ಕೇಳ್ತಾಳ ತಗ. ಅದ್ಯಾಕೆ ಬಿಟ್ಟಾಕ್ಬೇಕು? ಅದ್ಯಾಕೆ ಬಿಟ್ಟಾಕ್ಬೇಕು ಅಂತ, ನನ್ನ ಸರಾಯ ಸಿಗಲೇಬೇಕು. ಅದೆಲ್ಲಿದ್ರು ಇವಳು ತಂದು ಕೊಡ್ಲೇಬೇಕು. ಹೋಗ್ಲಿ ಬಿಡಿ, ಅಂತದೇ ಸರನ ಮಾಡಿಸ್ಕೊಡ್ತೀನಿ ನಾನು. ನೀನ್ ಯಾಕಂಗೆ ಒಳ್ಳೆ ವಟ ವಟ ಅಂತ ಬಡ್ಕೊಂತೀಯ?
ಅಯ್ಯ ಅಯ್ಯ ನೀನ್ ಹಿಂಗ್ ಆಡೋದಕ್ಕೆ ಪಾಪ ಅವಳು ನೋಡು ಆ ಹುಡುಗಿ ಎದರಿಕೊಂಡವಳೆ. ಅಮ್ಮ ಏನಾಯ್ತಮ್ಮ, ಯಾಕೆ ಹಿಂಗ್ ಮಾತಾಡ್ತಾ ಇದ್ರೆ, ಯಾಕೆ ಹಿಂಗ್ ನಿಂತಿದ್ರೆ ಎಲ್ರು? ಏನ್ ರಾಣಿ ಇದ್ಕಿದ್ದಂಗೆ ಬಂದ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಏನು ಇಲ್ಲ ಅಣ್ಣ, ಹಿಂಗೆ ನಮ್ಮ ಮನೆಯವರು ಅವ್ರ ಸಂಬಂಧಿಕರದೊಬ್ರದ್ದು ಮದ್ವೆ ಇತ್ತು. ಅವ್ರ ಮದ್ವೆ ಮುಗಿಸ್ಕೊಂಡು ಊರಿಗೆ ಹೋಗ್ತಾ ಇದ್ವಿ. ನಾನು ಹಿಂಗೇನೆ ಬಂದೆ ಊರಿಗೆ. ನನ್ನ ತವ್ರ ಮನೆಗೆ ಹೋಗಿ ಬರ್ತೀನಿ ಅಂತಂದೆ. ಅವರು ಊರಿಗೆ ಹೋದ್ರು, ನಾನು ಈ ಕಡೆಗೆ ಬಂದೆ. ಅಮ್ಮ ಚೆನ್ನಾಗಿದ್ಯಾನಮ್ಮ? ಅಜ್ಜಿ ಚೆನ್ನಾಗಿದ್ಯಾ? ಹ್ಞೂನಮ್ಮ, ನಾವು ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ನಿಮ್ಮ ಅತ್ತೆ ನಿನ್ ಗಂಡ ಎಲ್ಲರೂ ಚೆನ್ನಾಗಿದ್ದಾರಾ? ನಿನ್ ಗಂಡನ ಕರ್ಕೊಂಬರ್ಬೇಕು ಬೇಡವೋ? ಇಲ್ಲ ಅಜ್ಜಿ, ಅವ್ರಿಗೆ ಕೆಲಸ ಅಲ್ವಾ, ಅದಕ್ಕೆ ನಾನು ಹೋಗ್ತೀನಿ ಅಂತಂದ್ರು. ಅದಕ್ಕೆ ನಾನು ತವ್ರ ಮನೆಗೆ ಹೋಗಿ ನಮ್ಮ ಅಮ್ಮನ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಬಂದೆ. ಅಣಿ ಯಾವ್ದೋ ಎಳ್ಳೆಳೆ ಸರ ಹಾಕೊಂಡಿದೀಯಾ? ಇದನ್ನ ಯಾವಾಗ್ಲೇ ಮಾಡಿಸ್ಕೊಂಡೆ? ನಿನ್ ಗಂಡ ಮಾಡಿಸ್ಕೊಟ್ನಾ? ಇದು ಅಯ್ಯೋ ಅಜ್ಜಿ, ನನ್ ಗಂಡ ಎಲ್ಲಿ ಮಾಡಿಸ್ತಾನೆ? ನನ್ ಗಂಡಂದಲ್ಲ ಇದು ಅಮ್ಮನ ಸರನೇ. ಹೋದ್ಸಲ ಬಂದಾಗ ನಾನೇ ಕೇಳಿ ಇಸ್ಕೊಂಡು ಹಾಕೊಂಡು ಹೋಗಿದ್ದೆ. ಇನ್ನೊಂದ್ಸಲ ಬಂದಾಗ ತಂದು ಕೊಡ್ತೀನಿ ಕಣಮ್ಮ ಅಂತಾನ ಅಮ್ಮನೇ ಕೊಟ್ಟಿತ್ತು. ಅದಕ್ಕೆ ಇವಾಗ ಹಂಗೆ ಈ ಸರನು ಕೊಟ್ಟಂಗಾಗುತ್ತೆ, ನಿಮ್ಮನ್ನೆಲ್ಲ ನೋಡ್ಕೊಂಡು ಮಾತಾಡ್ಸ್ಕೊಂಡಂಗೂ ಆಗುತ್ತೆ ಅಂತ ಬಂದೆ. ನಿಮ್ಮ ಅಮ್ಮನೇ ನಿನಗೆ ಕೊಟ್ಟಿದ್ಲ ಇದನ್ನ ಹಾಕೊಂಡು ಹೋಗು ಅಂತಾನ? ಅಜ್ಜಿ, ಇದೇ ಊರಾಗೆ ನನ್ನ ಫ್ರೆಂಡ್ ಅದು ಮಗಳದು ನಾಮಕರಣಕ್ಕೆ ಬಂದಿದ್ನಲ್ಲ ಹೋದ್ ತಿಂಗಳಿಗೆ. ಅವಾಗ ಅಮ್ಮ ಬಂದಿತ್ತಲ್ಲ ಅಲ್ಲಿಗೆ, ಹಂಗೇನೆ ಅಲ್ಲೇ ಹಾಕೊಂಡ್ ನಾನು ಅಲ್ಲಿಂದ ಹಂಗೆ ಇಸ್ಕೊಂಡು ಹಾಕೊಂಡೋದೆ. ಬಿಡಮ್ಮ ಇನ್ನೊಂದ್ಸಲ ಬಂದಾಗ ಕೊಡ್ತೀನಿ ನಿನಗೆ ಅಂತಾನ. ಹೌದಾ, ನಿಮ್ಮ ಅಮ್ಮಯಿಂದ ಇದು? ನಾನು ಇದು ನೋಡಿದ ತಕ್ಷಣ ಹಂಗೆ ಅಂದ್ಕೊಂಡೆ ನಿಮ್ಮ ಅಮ್ಮಯಿಂದ ಇದ್ದಂಗೆ ಐತಲ್ಲ ಸಾರ ಅಂತಾನ. ಯಾಕೆ ಒಂದೇ ಸಲ ಕೇಳೋದು ಅಂತಾನ. ನಿಮ್ದೇನಾ ಯಾವಾಗ ಮಾಡಿಸ್ಕೊಂಡ್ರಿ ಅಂತ ಕೇಳಿದೆ. ಅಯ್ಯೋ ಇಲ್ಲ ಅಜ್ಜಿ, ನನ್ನ ಗಂಡಗೆ ಹೇಳಿ ಹೇಳಿ ಸಾಕಾಗೈತಿ, ಸರ ಮಾಡಿಸ್ಕೊಡ್ರಿ ಅಂತಾನೆ. ನಾನು ಇದೇ ತರದ ತೋರ್ಸನ ನನ್ನ ಗಂಡಗೆ ಅಂತ ಹೇಳಿ ಹಾಕೊಂಡೋಗಿದ್ದೆ. ಅದಕ್ಕೆ ನೋಡೋಣ ಯಾವಾಗಾದ್ರೂ ಮಾಡಿಸ್ಕೊಡ್ತೀನಿ ಅಂತ ಹೇಳವ್ರೆ. ಅಯ್ಯಯ್ಯೋ, ನಾನೇ ರಾಣಿ ಕೊಟ್ಟಿದ್ನ ಹಾಕೊಂಡು ಹೋಗು ಅಂತಾನ. ಇದೇನಪ್ಪ ಇದು, ನಾನು ಮರ್ತೇ ಬಿಟ್ಟಿದ್ನಲ್ಲ. ನಾನು ನೋಡು ಮನೆನೆಲ್ಲ ಹುಡ್ಕಾಡ್ದೆ. ಅಯ್ಯಯ್ಯೋ, ಈ ರಾಣಿ ಈಗಲೇ ಬರ್ಬೇಕಾಗಿತ್ತ? ಹೆಂಗೋತ್ಲಾಗೆ ಈ ಶ್ರೀದೇವಿನ ಕದ್ದಿದ್ದಾಳೆ ಅಂತ ಎಲ್ಲರೂ ನಂಬಿದ್ರು. ಅಯ್ಯಯ್ಯೋ, ಈ ರಾಣಿ ಬಂದಿವಾಗ ನನ್ನ ಕಡೆಗೆ ತಿರುಕೆ ಮಂಗಾಯ್ತಲ್ಲಪ್ಪ. ಇದು ಉಲ್ಟಾ ಹೊಡಿತೈತೆ, ಏನ್ ಮಾಡ್ಲಿ ಈಗ? ಏನೇ ಜಯ್ಯಿ, ಹಂಗ್ ತಿರುಕಣೆ ಇದೆಯಲ್ಲ, ಇದಕ್ಕೇನ್ ಹೇಳ್ತೀಯ ಇವಾಗ? ಹೇಳು, ಈಟತ್ತನು ಇಷ್ಟು ಇದಕ್ಕೆ ತಾನೇ ನೀನು ರಂಪರಾಮಾಯಣ ಮಾಡಿ ಆ ಶ್ರೀದೇವಿ ಮೇಲೆ ಇಲ್ದೇ ಇರೋದೆಲ್ಲ ಆರೋಪ ಮಾಡಿದ್ದು? ಏನ್ ಹೇಳ್ತಾ ಜಜ್ಜಿ, ಏನ್ ಆರೋಪ? ನಿಮ್ಮ ಅಮ್ಮಯ್ಯ ನಿನಗೆ ಕೊಟ್ಟವಳೆ ಸರನ ಹಾಕೊಂಡು ಹೋಗು ಅಂತಾನ, ಮರ್ತ್ ಬಿಟ್ಟು ಇಲ್ಲಿ ಕಾಣಿಸ್ತಾ ಇಲ್ಲ ನನ್ನ ಸರ. ಈ ಶ್ರೀದೇವಿ ಕತ್ಕೊಂಡು ಅವ್ರ ತವ್ರ ಮನೆಗೆ ಕೊಟ್ಟು ಬಂದಳೆ ಅಂತ ಈಟೊತ್ತು ಜಗಳ ಅವಾಗಿಂದಾನ ಅವಳ ಮ್ಯಾಲೆ. ಅದಕ್ಕೆ ನಾವು ಮನೇನೆಲ್ಲ ಹುಡ್ಕಾಡಿದ್ವಿ. ಹೆಂಗ ಒಳ್ಳೆ ಸಮಯಕ್ಕೆ ಬಂದೆ ಬಿಡು ನೀನು. ನೀನು ಬರ್ಲಿಲ್ಲ ಅಂತಂದ್ರೆ ಇವತ್ತು ಶ್ರೀದೇವಿನ ಅನ್ಯಾಯವಾಗಿ ಈ ಕಳ್ಳಿ ಅಂತನ ನಿರ್ಧಾರ ಮಾಡ್ಬಿಡ್ತಿದ್ರಲ್ಲ ಎಲ್ಲರೂ ಸೇರ್ಕೊಂಡು ನಿಮ್ಮ ಅಮ್ಮ ಹೇಳೋದಕ್ಕೆ. ಅಂದ್ರೆ ಅಯ್ಯಯ್ಯೋ, ಈಗ ನಾನು ಬರ್ಬಾರ್ದಿತ್ತು ಅನ್ಸುತ್ತೆ ಅಲ್ವಾ? ಬರಬಾರ್ದಿತ್ತು, ಬಂದಿರೋದು ಒಳ್ಳೇದಾಯ್ತು. ಸುಮ್ಮನೀರು, ಬರಬಾರ್ದಿತ್ತಂತೆ, ಬರಬಾರ್ದಿತ್ತು. ನಿಮ್ಮ ಅಮ್ಮಯ್ಯ ಶ್ರೀದೇವಿ ಮೇಲೆ ಕಳ್ತನದ ಆರೋಪ ಹೊರಿಸಿದ್ಲು. ಈಗ ನೋಡು ಸಿಗಾಕೊಂಡ್ಲು ಸರಿಯಾಗಿ. ಅಯ್ಯಯ್ಯೋ, ಇದೇನಿದು? ನಾನು ಬಂದು ಈಗ ನಮ್ಮ ಅಮ್ಮನ ಸಿಗಾಕಮ್ಮ ಮಾಡಿದ್ನ. ಥೂ, ಇದು ನನಗೆ ಗೊತ್ತೇ ಆಗ್ಲಿಲ್ವಲ್ಲ. ಗೊತ್ತಾಗಿದ್ರೆ ಬತ್ತಾನೇ ಇರ್ಲಿಲ್ಲ. ಅಮ್ಮ ಈಗೇನು ಹೇಳ್ತೀಯಾ? ನಿನ್ಗೇನು ಅರಳು ಮರಳುನ ಅಲ್ಲೇನೆ 60 ವರ್ಷ ಆಗೈತೆ ಮಂಗೆ ಮರ್ತಿದ್ಯಲ್ಲ? ರಾಣಿ ಕೊಟ್ಬಿಡು ಸರನ, ಶ್ರೀದೇವಿ ಮೇಲೆ ಅನ್ಯಾಯವಾಗಿ ಕಳ್ತನದ ಆರೋಪ ಹೊರಿಸಿದ್ದಲ್ಲ. ಅಯ್ಯೋ, ನಾನು ಕೊಟ್ಟಿರೋದು ನನಗೆ ಮರ್ತೋಗ್ಬಿಟ್ಟಿದೆ. ಅಯ್ಯೋ ರಾಣಿ, ನಾನು ಮರ್ತೋಗ್ಬಿಟ್ಟಿದೆ ಕಣೆ. ನೀನು ತಂದು ಕೊಡ್ಬೇಕೋ ಬೇಡ ಹಾಕೊಂಡೋದಾಳು. ಅಯ್ಯೋ ಹೋಗ್ಲಿ ಬಿಡು. ಈಗ ಬಾ ರಾಣಿ, ಈಗ ಬಂದೇನೆ, ಬಾರೆ ಬಾ ಒಳಕ್ಕೆ. ಎಲ್ಲಿಗೆ ಹೋಗ್ತಾ ಇದೆಯಾ ತಪ್ಪಿಸ್ಕೊಂಡು ಜಯಿ? ನಿನ್ ಕೈಲಿ ಇನ್ನ ಮುಗ್ದಿಲ್ಲ. ಏನ್ ಮುಗ್ದಿಲ್ಲ? ಇನ್ನೇನು ಬಿಡು, ನನ್ನ ಸರ ಸಿಕ್ತಲ್ಲ. ನನಗೆ ಮರ್ತೋಗಿತ್ತು ರಾಣಿ ಕೊಟ್ಟಿರೋದು. ರಾಣಿ ಹಂಗ ಒಳ್ಳೆ ಟೈಮ್ಗೆ ಬಂದ್ಲು. ಈ ಶ್ರೀದೇವಿ ಏನೋ ಬಿಡು, ಗೊತ್ತಿಲ್ದೇನೆ ನೀನೇನೋ ತಗೊಂಡಿರ್ಬೋದೇನೋ ಅಂತ ಹೇಳಿ ಹಂಗಂತ ಹೇಳ್ದೆ ಅಷ್ಟೇನೆ. ಏನೋ ಗೊತ್ತಿಲ್ದೆ ಹಂಗಂತ ಹೇಳ್ದೆ ಅಷ್ಟೇನೆ. ನೀನೇ ಕತ್ಕೊಂಡು ಹೋಗಿರ್ಬೋದೇನೋ ಅಂತಾನ ಅಷ್ಟೇ. ಗೊತ್ತಿಲ್ದೆ ಹೇಳಿಲ್ಲ, ನನ್ಗೆ ಗೊತ್ತಿಲ್ದೆ. ಈಗೇನಾನ ರಾಣಿ ಬರ್ಲಿಲ್ಲ ಅಂತಂದ್ರೆ ಅನ್ಯಾಯವಾಗಿ ಶ್ರೀದೇವಿನ ಕಳ್ಳಿ ಮಾಡ್ಬಿಡ್ತಿದ್ದಲ್ಲೇ ನೀನು. ಅದೆಲ್ಲ ಬೇಕಾಗಿಲ್ಲ. ನೀನೇನು ಹೇಳಿದ್ದು ಹಂಗೆ ನಡ್ಕೋಬೇಕು ಇನ್ನೊಂದು ತಿಂಗಳು. ಅಂದ್ರೆ ಅಂತ ನನ್ನೇ ಕೇಳ್ತೀಯ? ನೀನೇ ತಾನು ಹೇಳ್ದಳು. ಸರ ಏನಾದ್ರೂ ಸಿಕ್ಕಿದ್ರೆ ನಾನು ಇವಳು ಹೇಳ್ದಂಗೆ ಕೇಳ್ತೀನಿ ಅಂತಾನ. ಇನ್ಮೇಲೆ 1 ತಿಂಗಳು ನೀನು ಅವಳು ಹೇಳ್ದಂಗೆ ಕೇಳಬೇಕು. ಏ ಶ್ರೀದೇವಿ, ಇನ್ನೇನು ಕೆಲಸ ಮಾಡಕ್ ಹೋಗ್ಬೇಡ, ಎಲ್ಲ ನೀನು ಮತ್ತೆ ಕೈಲೇ ಮಾಡಿಸು. ಹೇಳ್ತೀನಿ. ಅಯ್ಯೋ, ಏನೋ ಮಾತಿಗೆ ಹೇಳಿದ್ದೆ ಹಂಗಂತ ಹೇಳಿ ನಾನು ಇವಳು ಹೇಳ್ದಂಗೆ ಕೇಳಕ್ಕಾಗುತ್ತಾ? ನೀನು ಒಳ್ಳೆ ಸರಿಯಾಗಿದೆಯಾ. ಎಂದಾದ್ರೂ ನನ್ನ ಮಾತ ನೀನು ಕೇಳಿದ್ಯಾ? ಏನತ್ತೆ? ನಾನೇನು ಹಂಗಂತ ಯಾವತ್ತೂ ನಿನಗೆ ಹೇಳಿಲ್ಲಮ್ಮ, ಮಾತು ಕೊಟ್ಟಿಲ್ಲ. ನೀನು ಹೇಳ್ದಂಗೆ ಕೇಳ್ತೀನಿ ಅಂತ. ನಾನೇನು ತಪ್ಪು ಮಾಡಿ ಸಿಗಾಕೊಂಡಿಲ್ಲ. ಈಗ ನೀನೇ ತಾನೇ ತಪ್ಪು ಮಾಡಿ ಸಿಗಾಕೊಂಡಿರೋದು. ನೀನೇ ಹೇಳ್ದಂಗೆ ಒಟ್ಟಿನಲ್ಲಿ ಇವಳು ಹೇಳ್ದಂಗೆ ನೀನು ಕೇಳಬೇಕು ಅಷ್ಟೇನೆ. ಹೌದಮ್ಮ, ನೀನು ಹೇಳಿದ ಮಾತಿನಂಗೆ ನಡ್ಕೋಬೇಕು.
ಇಲ್ಲಾಂದ್ರೆ ನಿನ್ ಮಾತಿಗೆ ತಪ್ಪಿದ್ರೆ ಇನ್ನೊಂದ್ಸಲ ನಿನ್ ಮಾತು ಯಾರು ನಂಬಲ್ಲ. ಆಯ್ತು ಬಿಡತ್ತೆ, ಕೇಳ್ತೀನಿ ಬಿಡು. ಒಂದ್ ತಿಂಗಳು ತಕನ ಈ ರಾಣಿ ಒಬ್ಳು ಈಗಲೇ ಬರ್ಬೇಕಾಗಿತ್ತೋ ಏನು. ಒಳ್ಳೆ ಬೈತಿ ಕರ್ಕೊಂಡು ಹೋಗು. ಸರ ಇಸ್ಕೊಂಡು ಮೊದ್ಲು ತೆಗೆದು ಪೆಟ್ಟಿಗೆ ಕಿಚ್ಚ ಹುಷಾರಾಗಿ. ಇನ್ನೊಂದ್ಸಲ ಎಲ್ಲನ ಯಾರ್ಗನ ಕೊಟ್ಟು ಮರ್ತಿರ್ತೀಯ. ರಾಣಿ ಕೊಟ್ಟಿರೋದ್ಕೇನೋ ಪರವಾಗಿಲ್ಲ, ಇನ್ ಯಾರ್ಗನ ಕೊಟ್ಟಿದ್ರೆ ಏನ್ ಗತಿ? ಅಯ್ಯೋ ಈ ರಾಣಿ, ನೀನ್ ಯಾಕೆ ಬರಕ್ ಹೋದೆ ಈಗ? ಹೆಂಗೋ ಎಲ್ಲಾರನ್ನೂ ನಂಬಿಸಿದ್ದೆ ನಾನು. ಥೂ, ಎಲ್ಲ ಹಾಳು ಮಾಡ್ಬಿಟ್ಟೆ ನೀನ್ ಬಂದು. ಅಯ್ಯೋ ನನ್ಗೇನಮ್ಮ ಗೊತ್ತು, ಹಿಂಗೆಲ್ಲ ಮನೆಗೆ ಹಿಂಗ್ ಜಗಳ ಆಗ್ತೈತೆ, ಕಳ್ತನದ ಆರೋಪ ಮಾಡಿದ್ಯಾ ಅಂತಾನ ನಾನ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲಿ ನೋಡಿದ್ರೆ ಹಿಂಗಾಗೋಯ್ತು. ಅಯ್ಯೋ ಹೋಗ್ಲಿ ಬಿಡು, ನಡಿ. ಶ್ರೀದೇವಿ, ಏನೋ ನಮ್ಮ ಅಮ್ಮಯ್ಯ ರಾಣಿ ಕೊಟ್ಬಿಟ್ಟು ಮರ್ತೋಗೈತೆ, ಅದಕ್ಕೆ ಹಂಗಂತ ಹೇಳ್ತು, ಬೇಜಾರು ಮಾಡ್ಕೋಬೇಡ, ಹೋಗು. ಅಲ್ಲ ನೋಡ್ರಿ, ಬೇರೆ ಏನೋ ಹೇಳಿದ್ರೆ ನಂಬೋದಾಗಿತ್ತು, ಆದ್ರೆ ಇಷ್ಟು ದೊಡ್ಡ ಕಳ್ತನದ ಆರೋಪ ಮಾಡ್ಬಿಟ್ರಲ್ಲ ನಿಮ್ಮಮ್ಮ, ನನ್ಗಂತೂ ತುಂಬಾ ಬೇಜಾರಾಗ್ತಿದೆ. ಇವಾಗ ಆಗಿರೋ ಬೇಜಾರನ್ನೆಲ್ಲ ಇನ್ನೊಂದು ತಿಂಗಳು ತೀರಿಸ್ಕೊ ಹೇಳ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.